ಭಗವದ್ಗೀತೆಯ ಮೊದಲನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನ್ಗೆ ಹೇಳೋದು, ಕ್ಲೈಬ್ಯಂ ಮಾ ಸ್ಮಗಮಃ ಪಾರ್ಥ ನೈತತ್ವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ ಅಂತ ಹೇಳ್ತಾನ. ಅಂದ್ರೆ ಈ ಹೃದಯ ದೌರ್ಬಲ್ಯ ನಿನಗೆ ಯಾಕೆ ಬಂತು? ನೀನು ಪರಂತಪ, ನಿನ್ನ ಹೆಸರು ಕೇಳದೆ ವೈರಿಗಳೆಲ್ಲ ಗಡಗಡ ಗಡಗಡ ನಡುಗ್ತಾರೆ. ಯು ಆರ್ ಸ್ಕಾರ್ಚರರ್ ಆಫ್ ಎನಿಮೀಸ್ ಅಂಥೇಳಿ ಅವನ ಶಕ್ತಿ ಸಾಮರ್ಥ್ಯದ ಪರಿಚಯ ಮಾಡಿಕೊಟ್ಟು ಅರ್ಜುನನ್ನ ಒಂದು ಅಪ್ಸೆಟ್ ಆಗಿರೋ ಅರ್ಜುನನ್ನ ಒಂದು ಸೆಟಪ್ಗೆ ತಂದು ಅಲ್ಲಿಂದ ಭಗವದ್ಗೀತೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಕೌನ್ಸಿಲಿಂಗ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗಾಗಿ ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಹೋದ. ದ್ರೋಣಾಚಾರ್ಯರು ಯುದ್ಧ ಮಾಡಕ್ಕೆ ಬಂದಿರೋವಂಥವ್ರು ಅವರು ಗೊಂದಲದಲ್ಲಿದ್ದಾರೆ. ಒಬ್ಬ ರೋಗಿ ಇನ್ನೊಬ್ಬ ರೋಗಿ ಹತ್ರ ಹೋದ. ಆದರೆ ಈ ಕಡೆ ಅರ್ಜುನ ರೋಗಿ ಗೊಂದಲಕ್ಕೆ ಬಿದ್ದಿರೋನು, ಕೃಷ್ಣ ಯುದ್ಧ ಮಾಡಲಿಕ್ಕೆ ಬಂದಿರಲ್ಲ, ಅವನು ವೈದ್ಯ. ಈ ರೋಗಿ ವೈದ್ಯನ ಹತ್ರಕ್ಕೆ ಹೋದ. ಹಾಗಾಗಿ ಅವನಿಗೆ ಸಮಾಧಾನ ಸಲಹೆ ಎಲ್ಲವೂ ಸಿಕ್ತು. ದುರ್ಯೋಧನಿಗೆ ಅದು ಸಿಗಲಿಲ್ಲ. ಹಾಗಾಗಿ ದುರ್ಯೋಧನನ ವಿಷಾದವಾಗಿಯೇ ಉಳಿತು. ಅರ್ಜುನನ ವಿಷಾದ ಯೋಗವಾಯಿತು ಅಂತ ಹೇಳಿ ಮಹಾಭಾರತದ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ ಅಂತ ಅದಕ್ಕೆ ಹೆಸರು.